ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಸುತ್ತೂರಿಂದ 8 ಕಿಲೋಮೀಟ್ರ್ ಆಗ್ಬೋದು, 8-9 ಕಿಲೋಮೀಟ್ರ್ ಆಯ್ತದೆ ನೋಡಿ. ಇದೇ ಥರ ದೊಡ್ಡ ರೋಡ್, 80 ಅಡಿ ರಸ್ತೆ. ಈ ರಸ್ತೆಗಿನ ಅಡ್ಜಸ್ಟೆಂಟ್ 1 ಎಕರೆ ಕರೆಕ್ಟಾಗಿದೆ. ಅಗಲನೂ ಜಾಸ್ತಿ ಇದೆ. ಅಗಲ 3 ಜನ ಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಡಿವೈಡ್ ಮಾಡ್ಕೊಂಡು ತಗೋಬೋದು, ಅಷ್ಟೊಂದು ಅಗಲ ಇದೆ. ರೋಡು ಅದೇ ಥರ ಇದೆ. ಈ ಸೈಡಲ್ಲಿ ಮಣ್ಣೊಂದು ಗುಡ್ಡ ಕಾಣ್ತಾ ಇದ್ದಿಲ್ಲ, ಈ ಗುಡ್ಡ ಹಂಗೆ ಇರೋಕ್ಕಿಲ್ಲ, ಮಟ್ಟ ಮಾಡ್ತಾರೆ. ಇದು ಹಿಂಗಡೆ ಹಳ್ಳ ಇದೆ, ಅದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ. ಇದು ಗೇಟ್ ಹಾಕಿದ್ದಾರೆ ಮತ್ತು ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಹಾಕಿದ್ದಾರೆ, ಇಷ್ಟಿದೆ. ಒಂದು ರೂಮ್ ಕಟ್ಟಿದ್ದಾರೆ. 55 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ನೋ ಬಾರ್ಗೇನಿಂಗ್ ಅಂತ ಹೇಳಿದ್ದಾರೆ. ಮೈಸೂರು ಪ್ಯಾಲೇಸಿಂದ 40 ಕಿಲೋಮೀಟ್ರ್ ಇದು. ಸುತ್ತೂರಿಂದ 8-9 ಕಿಲೋಮೀಟ್ರ್ ಬರ್ಬೋದು. ನೋಡಿ, ಬೌಂಡ್ರಿ ಫೆನ್ಸಿಂಗ್ ಈ ಥರ ಮಾಡಿದ್ದಾರೆ. ಒಂದು ಬೋರ್ ಹಾಕಿದ್ದಾರೆ, ಬೋರಲ್ಲಿ ನೀರು ಬಂದಿದೆ. ಕ್ಲಿಯರ್ ಟೈಟ್ಲ್ ಇದೆ, ಟೈಟ್ಲ್ ಬಗ್ಗೆ ಇದು ಮಾಡೋಂಗಿಲ್ಲ. ಮತ್ತು ಇದು ರೈತರದ್ದು ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಫ್ಯಾಮ್ಲಿ ಪ್ರಾಬ್ಲಮ್ ಇನ್ನೆಲ್ಲ ಒಬ್ಬರೇ ಸ್ವಯಾಜಿತ. ಇದು ಒಬ್ಬರೇ ಸೈನ್ ಮಾಡಿದ್ರೆ ಮುಗೀತು, ಆ ಥರ ಇರೋದು. ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ, ಬಂದಿದ್ದ ದಿನನೇ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಇದೆ. ಬಟ್ ಇವರು 55 ಲಾಖ ರೂಪೀಸ್ ಕಮ್ಮಿ ಇಲ್ಲ ಹಂಗಂತ ಹೇಳಿದ್ದಾರೆ. 4 ಮೂಲೆ ಕರೆಕ್ಟಾಗಿ ಸ್ಕ್ವೇರ್ ಆಗಿದೆ. ಉದ್ದ ತುಂಡು ಈ ಥರ ಏನೂ ಇಲ್ಲ, ಜಮೀನು ಸ್ಕ್ವೇರ್ ಆಗಿದೆ. ಈ ಸಿಟಿಯಲ್ಲಿ ಸೈಟ್ ತೊಗೊಳ್ತೀವಲ್ಲ ಆ ಥರ, ಮೊಬೈಲ್ ಹ್ಯಾಂಡ್ಸೆಟ್ ಇದೆಯಲ್ಲ ಆ ಥರ ಬರ್ತದೆ ಇದು. ಲೊಕೇಶನ್ ಚೆನ್ನಾಗಿದೆ.